ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಸೊ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ತಿಳಿಸ್ಕೊಡ್ತೀನಿ ಅಂತ ನೋಡೋದಾದರೆ, ಸೊ ಅದ್ರದ್ದು ಪ್ಯಾಟರ್ನ್ ಯಾವ ಥರ ಇರುತ್ತೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಇದನ್ನ ಯಾವ ಥರ ಓದಬೇಕು, ಯಾವಾಗ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಗೈಸ್. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂದರೆ SEP ಇದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದಿಬ್ಬರು 3 ಜನ ಕಮೆಂಟ್ ಮಾಡಿದರು. ಬ್ರೋ, ನಮಗೆ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ತಿಳಿಸಿ ಮತ್ತು ಅದು ಎಷ್ಟು ಮಾರ್ಕ್ಸಿಗಿರುತ್ತೆ ಆ್ಯಂಡ್ ದೆನ್ ಅದು ಎಷ್ಟು ಡ್ಯೂರೇಷನ್ ಇರುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಅದಕ್ಕೆ ಪ್ಯಾಟ್ರನ್ನ ತಿಳಿಸ್ಕೊಡೋದಾದರೆ, ಸೊ ಮೊದಲನೇದಾಗಿ 2 ಮಾರ್ಕ್ಸು 10 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು 5 ಮಾರ್ಕ್ಸು 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಅದು 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದೆನ್ 15 ಮಾರ್ಕ್ಸ್ ಕ್ವಶನ್ಗೆ ಟೋಟಲ್ 5 ಕ್ವಶನ್ನ ಕೊಟ್ಟಿರ್ತಾರೆ, ಅಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು 2 ಮಾರ್ಕ್ಸು 5 ಮಾರ್ಕ್ಸು ಆ್ಯಂಡ್ 15 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ಸೊ ಅನಂತರ ಏನಪ್ಪ ಅಂತ ಅಂದರೆ ಟೋಟಲಿ ನಿಮಗೆ 80 ಮಾರ್ಕ್ಸಿಗೆ ಇರುವಂಥ ಕ್ವಶನ್ಸು ಅಂದರೆ ಕ್ವಶನ್ ಪೇಪರ್ ನಿಮ್ಮದು ಮತ್ತು ಅಂದರೆ ಅದು ಡ್ಯೂರೇಷನ್ ಬಂದ್ಬಿಟ್ಟು 3 ಅವರ್ಸು. ಸೊ 80 ಮಾರ್ಕ್ಸ್ ಇರುತ್ತೆ, ಅದು ನಿಮಗೆ ಡ್ಯೂರೇಷನ್ ಬಂದ್ಬಿಟ್ಟು 3 ಅವರ್ಸ್ ಬಂದಿರುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಎಷ್ಟು ಅಂತ ಕೇಳ್ತಾ ಇದ್ದರೆ 28 ಇಲ್ಲ 30. ಓಕೆ, 28 ಅಂತ ಹೇಳಿದ್ದಾರೆ, ಬಟ್ 30 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ಈ ದಿನ ವೀಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತ ನೋಡೋದಾದರೆ, ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವೇನು ಎಲ್ಲಿಂದ ತೊಗೊಂಡಿಲ್ಲ, ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ವಲ್ಲ, ಸೊ ಅದರಿಂದನೇ ಆರಿಸ್ಕೊಂಡಿರೋಂತಹ ಕ್ವಶನ್ಗಳು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ, ಅದು ನಿಮಗೋಸ್ಕರ. ಇದನ್ನು ಯಾವಾಗ ಓದಬೇಕು ಅಂತ ಅಂದರೆ, ನೀವು ಕಂಪ್ಲೀಟ್ ಓದಿರ್ತೀರಲ್ವ, ಓದಿ ಅನಂತರ ನೀವು ಏನಪ್ಪ ಅಂತಂದರೆ ಅದು ರೀಕಾಲ್ ಮಾಡ್ಕೊಳಕ್ಕೆ ಬರ್ತೀರಲ್ವ, ಸೊ ಆವಾಗ ಈ ವಿಡಿಯೋನ ನೋಡಿ. ಸೊ ನಿಮಗೆ ಒಂದು ಕಡೆ ನೋಟ್ ಮಾಡಿಕೊಂಡು ಓದ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾರೆ ಅದನ್ನು ಎಲ್ಲನೂ 2 ಮಾರ್ಕ್ಸು 5 ಮಾರ್ಕ್ಸು ಆ್ಯಂಡ್ ದೆನ್ 15 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಇದ್ದಾವೆ ಅವೆಲ್ಲನೂ ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದೇ ರೀತಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ ಸಹ ಅದರಲ್ಲೇ ರಿಪೀಟೆಡ್ ಆಗಿದ್ದು. ಸೊ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಅದೇ ಥರ ಈ ವಿಡಿಯೋನ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಇದ್ದಾವೆ ಅವೆಲ್ಲನೂ ಸಹ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ಎಂಡ್ವರೆಗೂ ಸಹ ನೋಡಿ. ಅನಂತರ ಏನಪ್ಪ ಅಂತ ಅಂದರೆ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2 ಪೇಪರ್ನ ನಾನು ರಿವ್ಯೂ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಫಸ್ಟ್ ಸೆಮಿಸ್ಟರ್ನ ಕ್ವಶನ್ ಬ್ಯಾಂಕಲ್ಲಿ ನಿಮಗೆ PDF ಸಿಗುತ್ತೆ, PDF ಅಂದರೆ ವಿಡಿಯೋ ಸಿಗುತ್ತೆ, ಅಲ್ಲೂ ಸಹ ನೀವು ನೋಡ್ಕೊಬೋದು. ಸೊ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ಗೆ ಇಂಪಾರ್ಟೆಂಟ್ಸ್ ಸಂಬಂಧಪಟ್ಟಂತೆ. ಸೊ ಈ ವಿಡಿಯೋನೂ ಸಹ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲೂ ಗೈಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಕ್ವಶನ್, ಡಿಫೈನ್ ಮಾರ್ಕೆಟಿಂಗ್. ಓಕೆನಾ, ಮಾರ್ಕೆಟಿಂಗ್ನ ಮೀನಿಂಗ್ನ ತಿಳ್ಕೊಳ್ಳೋಕ್ಕಿಂತ ನೀವು ಏನಪ್ಪ ಮಾಡ್ತೀರಾ ಅಂತ ಅಂದರೆ, ಈಗ ಮಾರ್ಕೆಟ್ ಸೆಗ್ಮೆಂಟೇಷನ್ ಆಗಿರ್ಬೋದು, ಪ್ರಾಡಕ್ಟ್ ಮಿಕ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಅಂದರೆ ಏನು, ಸೊ ಇವೆಲ್ಲ ನೀವು ಮೀನಿಂಗ್ನ ಓದೋ ಬದಲು ಡೆಫಿನೇಷನ್ನ ಓದ್ಕೊಂಡ್ರೆ, ಸೊ ನೀವು ಡೆಫಿನೇಷನ್ನ ಓದೋ ಅವಶ್ಯಕತೆ ಬರೋದಿಲ್ಲ. ಡೆಫಿನೇಷನ್ನಲ್ಲಿ ಆ ಥರನ ನೇಮನ್ನ ತೆಗೆದು ಇನ್ನು ಮಿಕ್ಕಿದ್ದು ಬರೋದ್ರೆ, ಸೊ ಅದೇ ಸಹ ಮೀನಿಂಗ್ ಆಗಿರುತ್ತೆ. ಓಕೆನಾ, ಅದಕ್ಕೂ ಸಹ ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಸೊ ಆದ್ದರಿಂದ ನಾನು ಮೀನಿಂಗ್ನ ಓದೋಕ್ಕಿಂತ ಮುಂಚೆ ಅಂದರೆ ಡೆಫಿನೇಷನ್ನ ಆಲ್ಮೋಸ್ಟ್ ಅಲ್ಲಿ ಓದ್ಕೊಂಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ನು ಇನ್ನು ಯಾವ ಥರ ಅಂದರೆ 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ ಕೊಟ್ಟಿದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ ಗೈಸ್, ಮೊದಲಾಗಿ ಡಿಫೈನ್ ಮಾರ್ಕೆಟಿಂಗು, ಇನ್ನು ಡೆಫಿನೇಷನ್ನ ಒಂದು ನೀಟಾಗಿ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟು ವಾಟ್ ಈಸ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆನಾ, ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಏನು. ಸೊ ಆ್ಯಂಡ್ ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದರೆ ಏನು. ಅಂದರೆ 2 ಕ್ವಶನ್ ರೈಸ್ ಆಗ್ತದೆ, ನೀಟಾಗಿ ನೋಡ್ಕೊಳ್ಳಿ. ಮಾರ್ಕೆಟ್ ಮಿಕ್ಸ್ ಅಂದರೆ ಏನು, ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದರೆ ಏನು. ನೆಕ್ಸ್ಟು ಎನಿ 4 ಪ್ರಾಡಕ್ಟ್ ಮಿಕ್ಸ್ ಸ್ಟ್ರಾಟಜೀಸ್ ಯಾವ್ಯಾವು ಅಂದರೆ, ಪ್ರಾಡಕ್ಟ್ ಮಿಕ್ಸ್ ಸ್ಟ್ರಾಟಜೀಸ್ ಯಾವುದಾದ್ರು 4ನ ಬರೀಬೇಕಾಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಡಿಫೈನ್ ಪ್ಯಾಕಿಂಗ್ ಅಂದರೆ ವಾಟ್ ಡು ಯು ಮೀನ್ ಪ್ಯಾಕಿಂಗ್ ಅಂತ ಕೇಳೋ ಬದಲು ಡಿಫೈನ್ ಪ್ಯಾಕಿಂಗ್ ನಾನೇ ಕೇಳಿದ್ದೀನಿ. ಸೊ ಅದಕ್ಕೋಸ್ಕರನೇ ನೀವು ಡೆಫಿನೇಷನ್ ನೋಡ್ಕೊಂಡು ಮೀನಿಂಗ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ವಾಟ್ ಈಸ್ ಬೇಸ್ ಪ್ರೈಸ್ ಅಂದರೆ ಏನು. ನೆಕ್ಸ್ಟು ವಾಟ್ ಈಸ್ ಪ್ರಮೋಷನ್. ಓಕೆನಾ, ನೆಕ್ಸ್ಟು ಹೂ ಈಸ್ ರೀಟೈಲರ್ ಅಂದರೆ ಅಂದರೆ ಯಾರು. ಇವೆಲ್ಲ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ಗಳು. ಹೌದು. ನೆಕ್ಸ್ಟು ವಾಟ್ ಈಸ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅಂದರೆ ಏನು. ನೆಕ್ಸ್ಟು ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕಾಪಿ. ಬರೀ ಇದೊಂದೇ ಕ್ವಶನ್ ಅಂತ ಕೇಳೋದಾದರೆ ಸೊ ಆ ಥರ ಬರೋದಿಲ್ಲ. ಅಂದರೆ ಈಗ ಕೇಳ್ಬೋದು 2 ಮಾರ್ಕ್ಸ್, ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್ ಅಂತ ಕೇಳ್ಬೋದು, ಅದನ್ನೂ ಒಂದು ನೋಡ್ಕೊಂಡಿರಿ. ನೆಕ್ಸ್ಟು ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂದರೆ ಏನು. ಸೊ ಇದು ಸಹ ನಿಮಗೆ ನೋಟ್ಸಲ್ಲಿ ಅವೈಲಬಲ್ ಇದೆ.
ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ ಅಂದರೆ ಸಪೋಸ್ ಸಿಗಲಿಲ್ಲ ಅಂತ ಅಂದರೆ ನೀವು ಜಸ್ಟ್ ಈ ಕ್ವಶನ್ನ ಬ್ರೌಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅಂದರೆ ಇಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ ನೋಡಿ, ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕಾಪಿ ಎರಡೂ ಸಹ ನೋಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ವಾಟ್ ಈಸ್ ಶಾಪಿಂಗ್ ಅಂದರೆ ಎಲೆಕ್ಟ್ರಿಕ್ ಶಾಪಿಂಗ್. ಅಂದರೆ ಈಗ ನಾವು ಈಗ ಎಕ್ಸಾಂಪಲ್ ನೋಡೋದಾದರೆ ಶಾಪಿಂಗ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ, ಓಕೆ ಈ ಥರ ಎಲ್ಲ ತೊಗೊತೀವಲ್ವ, ಇದು ಶಾಪಿಂಗು. ಸೊ ಅದಕ್ಕೆ ಮೀನಿಂಗ್ನ ನೀಟಾಗಿ ಬರೀರಿ. ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅದನ್ನು ಸಹ ಮೀನಿಂಗ್ನ ಚೆನ್ನಾಗಿ ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟ್ ಕ್ವಶನ್, ಯಾವುದಾದ್ರು 2 ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಎನಿ ಟು, ಯಾವುದಾದ್ರು 2 ಡಿಫ್ರೆನ್ಸ್ಗಳನ್ನ ತಿಳಿಸಿ ಅಂತ ಹೇಳ್ತೀವಿ. ಇದು ಸಹ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಓಕೆನಾ. ನೆಕ್ಸ್ಟು ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಏನು, ಸೊ ಇದು ಸಹ ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟು ವಾಟ್ ಈಸ್ ಬ್ರ್ಯಾಂಡ್ ಆರ್ ಬ್ರ್ಯಾಂಡಿಂಗ್ ಅಂದರೆ ಇಲ್ಲಿ 2 ಕ್ವಶನ್ ರೈಸ್ ಆಗ್ತಿದೆ ನೋಡಿ. ಬ್ರ್ಯಾಂಡರ ಕೇಳ್ಬೋದು, ವಾಟ್ ಈಸ್ ಮೀನಿಂಗ್ ಆಫ್ ಬ್ರ್ಯಾಂಡ್ ಅಥವಾ ವಾಟ್ ಡು ಯು ಮೀನ್ ಬೈ ಬ್ರ್ಯಾಂಡಿಂಗ್. ಇವೆರಡು ಕ್ವಶನ್ ಸಹ ಇಂಪಾರ್ಟೆಂಟು. ಬಟ್ ಇವೆರಡಕ್ಕೆ ಒಂದು ಆನ್ಸರ್ ತಿಳ್ಕೊಂಡ್ರು ಸಹ ಇವೆರಡಕ್ಕೂ ಬರೀಬೋದಾಗಿರುತ್ತೆ. ನೆಕ್ಸ್ಟು ಸ್ಟೇಟ್ ಎನಿ 4 ಮಾಡರ್ನ್ ಮಾರ್ಕೆಟಿಂಗ್ ಟೂಲ್ಸ್. ಇದು ತುಂಬ ಇಂಪಾರ್ಟೆಂಟು ಗೈಸ್. ಸೊ ಈಗೆಲ್ಲ ಏನೆಲ್ಲ ಹೇಳ್ತೀನಿ ಅಂದರೆ ಇದು SCP ಕ್ವಶನ್ ಪೇಪರ್ಗೂ ಸಹ ಆಲ್ಮೋಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೋಡಿ, ಇದು ಅಂದರೆ ಮಾಡರ್ನ್ ಮಾರ್ಕೆಟಿಂಗ್ ಟೂಲ್ಸು ಯಾವುದಾದ್ರು 4ನೇ ಮೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಹೇಳಿದ್ದಾರೆ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫೈನ್ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಕಾನ್ಸೆಪ್ಟು. ಅಂದರೆ ನಾವಿಲ್ಲಿ ಡೆಫಿನೇಷನ್ನ ಕೇಳ್ತಿದ್ದಾನೆ, ಡೆಫಿನೇಷನ್ಸ್ ಆಫ್ ಪ್ರಾಡಕ್ಟು ಅಥವಾ ಡೆಫಿನೇಷನ್ಸ್ ಆಫ್ ಪ್ರಾಡಕ್ಟ್ ಕಾನ್ಸೆಪ್ಟು ಅಥವಾ ವಾಟ್ ಯು ಮೀನ್ ಬೈ ಪ್ರಾಡಕ್ಟ್ ಕಾನ್ಸೆಪ್ಟು. ಸೊ ಇವನ್ನ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಲಿಸ್ಟ್ ಔಟ್ ಎನಿ 2 ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರೈಸಿಂಗ್. ಅಂದರೆ ಯಾವುದಾದ್ರೂ 2 ಫ್ಯಾಕ್ಟರ್ಗಳನ್ನ ಅದು ಯಾವ ಥರ ಪ್ರೈಸಿಂಗ್ಗೆ ಇನ್ಫ್ಲೂಯೆನ್ಸ್ ಯಾವ ಥರ ಆಗುತ್ತೆ ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳಿರಿ. ಅಲ್ಲೂ ಸಹ ನಿಮಗೆ ನೋಟ್ಸಲ್ಲೇ ಸಿಕ್ಕುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಎನಿ 2 ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಅಂದರೆ ಎನಿ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀವಿ. ಓಕೆ, ಯಾವುದಾದ್ರು 2 ಎಕ್ಸಾಂಪಲ್ನ ಕೇಳಿದಾರಲ್ವಾ. ಯೂಟ್ಯೂಬ್, ಯಾವುದು ಬೇಸಿಕಲಿ ಯೂಟ್ಯೂಬ್ ಅಂತ ಹೇಳ್ಬೋದು, ಇನ್ಸ್ಟಾಗ್ರಾಮ್ ಅಂತ ಹೇಳ್ಬೋದು, ಇವೆಲ್ಲ ಸೋಷಿಯಲ್ ಮೀಡಿಯಾಗಳೇ. ಓಕೆ, ಗೂಗಲ್ ಅಂತ ಹೇಳ್ಬೋದಲ್ವ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು. ಓಕೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ತುಂಬ ಇಂಪಾರ್ಟೆಂಟು ಅಂದರೆ ಎಕ್ಸ್ಪ್ಯಾಂಡ್, PLC, AIDA, CRM. ಈ 3 ಸಹ ಇಂಪಾರ್ಟೆಂಟು. ನೀಟಾಗಿ ಎಕ್ಸ್ಪ್ಯಾಂಡ್ನ ನೋಡ್ಕೊಂಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಆಗೋ ಕ್ವಶನ್ಸ್ಗಳು ಇವೆಲ್ಲವೂ ಸಹ ಹೌದು. ನೆಕ್ಸ್ಟು ಗಿವ್ ಎನಿ 2 ಬೆನಿಫಿಟ್ ಆಫ್ ಪರ್ಸನಲ್ ಸೆಲ್ಲಿಂಗ್. ಅಂದರೆ ಪರ್ಸನಲ್ ಸೆಲ್ಲಿಂಗ್ ಅಂದರೆ ಯಾವುದಾದ್ರು 2 ಅನುಕೂಲಗಳನ್ನ ತಿಳಿಸಿ ಅಂತ ಹೇಳಿದ್ದಾನೆ. ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ವಾಟ್ ಈಸ್ ಬಿಸ್ನೆಸ್. ಓಕೆನಾ, ಬಿಸ್ನೆಸ್ ಅಂದರೆ ಏನು ಅದು ಮೀನಿಂಗ್ನ ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಮೆನ್ಷನ್ 4 ಯಾವುದಾದ್ರು 4 ಮಾರ್ಕೆಟಿಂಗ್ ಟೆಕ್ನಿಕ್ಸು. ಮಾರ್ಕೆಟಿಂಗ್ ಟೆಕ್ನಿಕ್ಸ್ನ ಯಾವುದಾದ್ರು 4ನ ನೀವು ಇಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾನೆ, ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು ವಾಟ್ ಈಸ್ ಪಬ್ಲಿಸಿಟಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟು ವಾಟ್ ಡು ಯು ಮೀನ್ ಟೆಸ್ಟ್ ಮಾರ್ಕೆಟಿಂಗ್. ಓಕೆನಾ. ನೆಕ್ಸ್ಟು ವಾಟ್ ಈಸ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ಇದು ಸಹ 2 ಮಾರ್ಕ್ಸಿಗೆ ರಿಪೀಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ನಾನು 2 ಕ್ವಶನ್ನ ತೊಗೊಂಡಿದ್ದೀನಿ. ಬಟ್ ಯಾಕಪ್ಪ ಅಂತ ಅಂದರೆ ಇಲ್ಲಿ ಒಂದು ಹಿಂಗಾರ ಕೇಳ್ಬೋದು, ಇಲ್ಲಿ ಹಿಂಗಾರ ಕೇಳ್ಬೋದು. ಸೊ ಒಂದು ಇಲ್ಲ ವಾಟ್ ಡು ಯು ಮೀನ್ ಬೈ ಮೈಕ್ರೋ ಎಕನಾಮಿಕ್ ಅಂತ ಕೇಳ್ಬೋದು, ಇಲ್ಲ ಮ್ಯಾಕ್ರೋ ಎಕನಾಮಿಕ್ ಅಂತ ಕೇಳ್ಬೋದು. ಸೊ ಎನ್ವಿರಾನ್ಮೆಂಟ್ ಅಂತ ಕೇಳ್ಬೋದು, ಎನ್ವಿರಾನ್ಮೆಂಟು. ಓಕೆ, ಇಷ್ಟು ಸಹ ನಿಮಗೆ 2 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ತೊಗೊಂಡಿರೋದು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ. ಸೊ ಇಷ್ಟು ಸಹ ತುಂಬಾ ಇಂಪಾರ್ಟೆಂಟು. ಇನ್ನು 5 ಮಾರ್ಕ್ಸಿಗೆ ಯಾವ ಥರ ಕೇಳಿದ್ದಾನೆ ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ಸ್ಕಿಪ್ ಮಾಡೋಬೇಡಿ. ಸ್ಕಿಪ್ ಮಾಡಿದ್ರೆ ಸೊ ನಿಮಗೆ ತುಂಬಾ ಲಾಸ್. ಓಕೆನಾ. ಸೊ ನೋಡಿ ಗೈಸ್, ಇಲ್ಲಿ ನೆಕ್ಸ್ಟು 5 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ವೇರಿಯಸ್ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಬರೀ ಇದು 5 ಮಾರ್ಕ್ಸಿಗೆ ಇಷ್ಟೊಂದು ಉದ್ದ ಇರುತ್ತೆ ಕ್ವಶನ್ಸು. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ಕ್ವಶನ್ಸ್ ಫಾರ್ಮೇಷನ್ ಆಗಿದೆ. ಏನಪ್ಪ ಅಂತಂದರೆ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ವೇರಿಯಸ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ಅಂದರೆ ವೇರಿಯಸ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ನ ಕಾನ್ಸೆಪ್ಟ್ಗಳು ಯಾವ್ಯಾವ ಅವನ್ನ ಬ್ರೀಫ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ಕ್ವಶನ್ನು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್, ಇದು ಒಂದು ಕ್ವಶನ್ಸು ಸಹ ಹೌದು. ಸೊ ಇದು ನಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ವೇರಿಯಸ್ ಸ್ಟೇಜಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ವಿತ್ ಡಯಾಗ್ರಾಮ್. ಅಂದರೆ ಈ ಥರ ಕೇಳ್ಬೋದು. ಅಂದರೆ ಪ್ರಾಡಕ್ಟ್ ಲೈಫ್ ಸೈಕಲ್ನ ಸ್ಟೇಜಸ್ ಇದಾವಲ್ಲ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ಡಯಾಗ್ರಾಮ್ನ ಬಿಡಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅದು ಸಹ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ಪ್ರೈಸಿಂಗ್ ಡಿಸಿಷನ್. ಅಂದರೆ ಇಲ್ಲಿ ನೋಡಿ ಪ್ರೈಸಿಂಗ್ ಡಿಸಿಷನ್ನು ಯಾವ ಥರ ಫ್ಯಾಕ್ಟರ್ಸು ಅಫೆಕ್ಟ್ ಆಗುತ್ತೆ ಅದ್ರ ಮೇಲೆ ಅನ್ನೋದನ್ನು ನಮಗೆ 5 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 15 ಮಾರ್ಕ್ಸಿಗೂ ಸಹ ಕೇಳುವಂಥ ಕ್ವಶನ್ಸ್ ಇದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಆಫ್ ಎ ಡಿಸ್ಟ್ರಿಬ್ಯೂಷನ್. ಅಂದರೆ
ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಫ್ಯಾಕ್ಟರ್ಸ್ಗಳೇನೇನೋ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಇವೆಲ್ಲ ನೋಡಿ. ಇದು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಓಕೆನಾ? ಸೊ ಇದಾಯಿತು. ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಇದು ಸಹ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. 5 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಅಂದರೆ ಅಟ್ಲೀಸ್ಟ್ ನೀವು 6 ಪಾಯಿಂಟ್ಸ್ ಆದರೂ ನೀವು ಸಹ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಆಬ್ಜೆಕ್ಟಿವ್ಸ್ ಇಂಪಾರ್ಟೆನ್ಸ್ ಆಫ್ ಅಡ್ವರ್ಟೈಸ್ಮೆಂಟ್. ಸೊ ಇದು ಸಹ ನಮಗೆ 5 ಮಾರ್ಕ್ಸ್ ಆರ್ 50 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. ನೀವು ಆಬ್ಜೆಕ್ಟಿವ್ಸ್ನ ಓದ್ಕೊಂಡಿರಬೇಕು ಆ್ಯಂಡ್ ಇಂಪಾರ್ಟೆನ್ಸ್ ಸಹ ಓದ್ಕೊಂಡಿರಬೇಕು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಏನು. ಸೊ ಇದನ್ನು ಸಹ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು ಆ್ಯಂಡ್ ರಿಪೀಟೆಡ್ ಆಗಿರೋ ಕ್ವಶನ್ಸು. ಇದಂತೂ ಇದೆಯಲ್ವಾ, ಇದು ಮೋಸ್ಟ್ ಇಂಪಾರ್ಟೆಂಟು. ನೋಡಿ, ವಾಟ್ ಈಸ್ ಮಾರ್ಕೆಟ್ ಸೆಗ್ಮೆಂಟೇಷನ್. ಸೊ ನೆಕ್ಸ್ಟು ವಾಟ್ ಆರ್ ದ ಬೇಸಿಸ್ ಆಫ್ ಸೆಗ್ಮೆಂಟಿಂಗ್ ಎಕ್ಸ್ಪ್ಲೈನ್ ಅಂತ ಕೇಳಿದಾರೆ ನೋಡಿ. ಇದೇನಪ್ಪ ಅಂತ ಅಂದರೆ ಮಾರ್ಕೆಟ್ ಸೆಗ್ಮೆಂಟೇಷನ್ನ ಮೀನಿಂಗ್ನ ಬರೀತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ವಾಟ್ ಆರ್ ದ ಬೇಸಿಸ್ ಆಫ್ ಸೆಗ್ಮೆಂಟೇಷನ್. ಓಕೆ, ಸೆಗ್ಮೆಂಟಿಂಗ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾನೆ. ಇದು ನಮಗೆ 5 ಮಾರ್ಕ್ಸಿಗೂ ಮತ್ತು 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಹೌದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್. ಅಂದರೆ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಯಾವೆಲ್ಲ ಟೈಪ್ಸ್ ಇದ್ದಾವೆ, ವೇರಿಯಸ್ ಟೈಪ್ಸ್ ಅಂತ ಕೇಳ್ತಾನೆ. ಸೊ ಅವು ತುಂಬಾ ಇಂಪಾರ್ಟೆಂಟು. ಸೊ ಇನ್ನು ನೆಕ್ಸ್ಟು, ನರೇಟ್ ದ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಸೆಸ್ಸು. ಅಂದರೆ ನಿಮಗೆ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಸೆಸ್ಸು ಒಂದು 10 ರಿಂದ 12 ಪಾಯಿಂಟ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಸ್ಟೇಜಸ್ ಆಫ್ ಕನ್ಸ್ಯೂಮರ್ ಬೈಯಿಂಗ್ ಪ್ರೋಸೆಸ್. ಅಂದರೆ ಕನ್ಸ್ಯೂಮರ್ ಬೈಯಿಂಗ್ ಪ್ರೋಸೆಸ್ ಇದೆಯಲ್ವಾ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇನ್ನು 12 ಮಾರ್ಕ್ಸಿಗೆ ಬರೋಕ್ಕಿಂತ ಮುಂಚೆ ಗಾಯ್ಸ್ ಒಂದು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಏನಪ್ಪ ಅಂತ ಅಂದರೆ ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟು ಈ ಥರ ತಪ್ಪು ಮಾಡ್ತೀರಾ. ಏನಪ್ಪ ಅಂತ ಅಂದರೆ, ಸೊ ಇವತ್ತು ನನಗೆ ತುಂಬ ಜನ ಕಾಮೆಂಟ್ಸವ್ರಿಗೆ ಕಾಲ್ ಮಾಡಿದ್ರಿ ಅಥವಾ ಮೆಸೇಜ್ ಹಾಕಿದ್ರಿ, ಬ್ರೋ ನನಗೆ ಕೆಲವೊಂದು ಗೊತ್ತಾಗಲಿಲ್ಲ, ಬಟ್ ನೀವು ಹೇಳಿರೋ ಅಂದರೆ ನೀವು ಇಂಪಾರ್ಟೆನ್ಸ್ ಹಾಕಿದ್ರಲ್ವ ಅದನ್ನು ಸಹ ಓದ್ಕೊಂಡೋಗಿದ್ದು ನೀಟಾಗಿ ಬರೆದಿದ್ದೀನಿ ಬ್ರೋ. ಸೊ ನಾನು 2 ಮಾತ್ರ ಅಟೆಂಡ್ ಮಾಡಿ ಇನ್ನೊಂದು ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಲಾಂಗ್ ಕ್ವಶನ್ನು. ಯಾಕಪ್ಪ ಅಂದರೆ ಟೈಮ್ ಸಾಕಾಗಲಿಲ್ಲ ಅಂತ ತುಂಬ ಜನ ಹೇಳಿದ್ರಿ. ಏನಪ್ಪ ಅಂತ ನಾನು ಹೇಳ್ತೀನಿ ಅಂತ ಅಂದರೆ, ಹಂಗೇನಾರು ಆಗುತ್ತೆ ಅಂದರೆ ನೀವು ಗೊತ್ತಿದ್ದೆ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ, 12 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಬರೆದ್ಬಿಡಿ, 3ಕ್ಕೆ 3 ಅಟೆಂಡ್ ಮಾಡಿ. ಸೊ ನಿಮಗೆ 50 ಮಾರ್ಕ್ಸಿಗೆ ಅಂದರೆ ಅಲ್ಲೇ 45 ಮಾರ್ಕ್ಸ್ ಬಂದ್ಬಿಡ್ತದೆ. ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ ಅಲ್ವಾ. ಸೊ ನೀವು 12 ಮಾರ್ಕ್ಸಿಗೆ ಬರೆದು ಆಮೇಲೆ ನೀವು 5 ಮಾರ್ಕ್ಸಿಗೆ ಬರೆದು ಆಮೇಲೆ 2 ಮಾರ್ಕ್ಸಿಗೆ ಬರೋ ನಡೆಯುತ್ತೆ. ಓಕೆನಾ? ಆದಷ್ಟು 12 ಮಾರ್ಕ್ಸ್ 15 ಮಾರ್ಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ ಬ್ರೋ, ಯಾವ ಥರ ಬರೀಬೇಕು 15 ಮಾರ್ಕ್ಸು? ಮೊದಲನೇದಾಗಿ ನೀವೀಗ ಸೆಗ್ಮೆಂಟ್ ಅಂದರೆ ನಾವು ಚಾನಲ್ ಡಿಸ್ಟ್ರಿಬ್ಯೂಷನ್ ಅಂತ ತೊಗೊಂಡ್ರೆ ಒಂದು ಕಾನ್ಸೆಪ್ಟು, ಅದು ಟೈಪ್ಸ್ ಆಫ್ ಚಾನಲ್ ಡಿಸ್ಟ್ರಿಬ್ಯೂಷನ್ ಅಂತ ತೊಗೊಂಡ್ರೆ, ಸೊ ಅದು 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸೇ ಹೌದು. ಸೊ ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಚಾನಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಮೀನಿಂಗ್ನ ಬರೀತೀರಾ, ಅನಂತರ ಟೈಪ್ಸ್ ಯಾವ್ಯಾವಂಥ ಪಾಯಿಂಟ್ಸ್ನ ಬರೆದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಈ ಥರ ನಿಮಗೆ 5 ಮಾರ್ಕ್ಸಿಗಾಗಿರ್ಬೋದು 50 ಮಾರ್ಕ್ಸಿಗಾಗಿರ್ಬೋದು ಈ ರೀತಿ ನೀವು ನೀಟಾಗಿ ಎಲಾಬರೇಟಾಗಿ ಬರೀಬೇಕು. ಓಕೆ, ಈ ಥರ ಬರೀರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮಾರ್ಕ್ಸ್ ಸ್ಕೋರಿಂಗು ತುಂಬ ಈಸಿ ಆಗುತ್ತೆ. ಇನ್ನು 50 ಮಾರ್ಕ್ಸಿಗೆ ಕೇಳೋದಾದರೆ ಕೆಲವೊಂದು ಮಾತ್ರ ನಾನು ಮಾಡಿದ್ದೀನಿ. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ತುಂಬ ಔಟ್ ಆಫ್ ಮಾರ್ಕ್ಸ್ ಮಾಡ್ಬೋದು. ಸೊ ಯಾಕಪ್ಪ ಅಂತ ಅಂದರೆ ನಾನು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಸಹ ಅನಲೈಸ್ ಮಾಡಿ ತೊಗೊಂಡಿರೋಂಥ ಕ್ವಶನ್ಗಳಿವು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ನು 15 ಮಾರ್ಕ್ಸಿಗೆ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಪ್ರೈಸಿಂಗ್ ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್ ಆ್ಯಂಡ್ ಮೆಥಡ್ಸ್. ಅಂದರೆ ನೋಡಿ, ಎಕ್ಸ್ಪ್ಲೇನ್ ಪ್ರೈಸಿಂಗ್ ಪಾಲಿಸೀಸ್ ಯಾವ್ಯಾವು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಟಜೀಸ್ ಯಾವ್ಯಾವು ಆ್ಯಂಡ್ ಮೆಥಡ್ಸ್ ಯಾವ್ಯಾವು ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೆ, ಇದು ನೀವು ನೀಟಾಗಿ ನೋಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಮೋಷನ್. ಸೊ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಮೀನಿಂಗ್ನ ಬರೆದು, ನೇಚರ್ನ ಪಾಯಿಂಟ್ಸ್ನ ಬರೆದು, ಅನಂತರ ಇಂಪಾರ್ಟೆನ್ಸ್ನ ಪಾಯಿಂಟ್ಸ್ನ ಬರೆದು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೆಥಡ್ ಆಫ್ ಪ್ರೈಸಿಂಗ್. ಅಂದರೆ ಪ್ರೈಸಿಂಗಲ್ಲಿ ಯಾವ ಥರ ಮೆಥಡ್ ಎಲ್ಲ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೀಟಾಗಿ ತಿಳಿಸ್ಬೇಕು. ಇದು ಸಹ ನಮ್ಗೆ 50 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು 15 ಮಾರ್ಕ್ಸಿಗೆ. ನೆಕ್ಸ್ಟ್ ಡಿಸ್ಕಸ್ ದ ಕ್ರೈಟೀರಿಯಾ ಫಾರ್ ಸೆಲೆಕ್ಟಿಂಗ್ ದ ಚಾನಲ್ ಡಿಸ್ಟ್ರಿಬ್ಯೂಷನ್. ಅಂದರೆ ಚಾನಲ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಕ್ರೈಟೀರಿಯಾ ಯಾವ ಥರ ಇದೆ ಅದನ್ನು ನೀವು ನೀಟಾಗಿ ಎಲಾಬರೇಟಾಗಿ ನೀಟಾಗಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಅಂದರೆ ಈ ಒಂದು ಮಾರ್ಕೆಟಿಂಗನ್ನು ತೊಗೊಂಡ್ರೆ ಇಂಟ್ರಡಕ್ಷನ್ ಮಾರ್ಕೆಟಿಂಗ್ ಇದೆಯಲ್ವಾ, ಅದರಲ್ಲಿ ನೇಚರು, ಫಂಕ್ಷನ್ಸು, ಸೊ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಇಂಪಾರ್ಟೆನ್ಸ್ ಇವೆಲ್ಲ ಓದ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಇನ್ ಡೀಟೇಲ್ಸ್ ಅಬೌಟ್